ಕಾಂಗ್ರೆಸ್ಸಿಗರ ಆರೋಪಕ್ಕೆ ಸದನದಲ್ಲೇ ಉತ್ತರಿಸ್ತೀನಿ. ಕಾಂಗ್ರೆಸ್ಸಿಗರು ತಾವೇ ಮಾಡಿದ್ದನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಇಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ರೆ, ಈಗ ಕಾಂಗ್ರೆಸ್ಸಿಗರು ಏನೇನ್ ಮಾಡಿದ್ರಲ್ಲ ಅದನ್ನೇ ನಮ್ಮ ಮೇಲೆ ಎತ್ತಾಕ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ತಾವೇ ಮಾಡಿದ್ದನ್ನ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಟೆಂಡರ್ ಮಾಡೋ ಬಗ್ಗೆ ಅವರಿಗೆ ಅನುಭವ ಇರಬೇಕು, ಸದನದಲ್ಲೇ ಉತ್ತರ ಕೊಡ್ತೀನಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಎಲ್ಲಾ ಗಂಭೀರ ಆರೋಪಕ್ಕೂ ನಾನು ಸದನದಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅನಿಲ್ ಬಾಸೂರ್. ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಅನಿಲ್, ಈಗ ಯಾವ್ಯಾವ ಇಲಾಖೆಯಲ್ಲಿ ಈ ರೀತಿ ಅಕ್ರಮವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು? ಈಗ ಸಿಎಂ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಅವರ ಆನ್ಸರ್ ಏನಾಗಿತ್ತು? ಸೌಮ್ಯ, ಏನಂತ ಹೇಳಿದ್ರೆ ಈಗಾಗಲೇ ಹಲವು ಇಲಾಖೆಗಳು ಅಂದ್ರೆ ಜಲಸಂಪನ್ಮೂಲ ಇರ್ಬೋದು, ಲೋಕೋಪಯೋಗಿ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲಾ ಇಲಾಖೆಗಳಲ್ಲಿ ಕೂಡ ತರಾತುರಿಯಲ್ಲಿ ಟೆಂಡರ್ನ ಕರೆಯೋದಕ್ಕೆ ಸರ್ಕಾರ ಮುಂದಾಗಿರುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಕೆಬಿಜಿಎನ್ ಅಂದ್ರೆ ಕೃಷ್ಣ ಮೇಲ್ದಂಡ ಯೋಜನೆ ಏನಿದೆ ಅದರಲ್ಲಿನೂ ಕೂಡ ಒಂದಿಷ್ಟು ಟೆಂಡರ್ ಗಳನ್ನ ಕರೆಯೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಈ ಒಂದು ಎಲ್ಲ ಆರೋಪಗಳಿಗೂ ಕೂಡ ಅವರು ಬಳಕೆ ಮಾಡಿರುವಂತದ್ದು ಕೇವಲ ಗುಳಿಹಟ್ಟಿ ಶೇಖರ್ ಅವರು ಬರೆದಿರುವಂತಹ ಪತ್ರ ಏನಿದೆ ಅದನ್ನ ಮಾತ್ರ ಅವರು ಒಂದು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಸುಮಾರು 18,000 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ನ ಕರೆದಿರುವಂತದ್ರಲ್ಲಿ 4,200 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ನಲ್ಲಿ ಸರಿಯಾದಂತದ್ದು ಕಂಡು ಬರ್ತಿಲ್ಲ ಎಂಬಂತ ಒಂದು ಪತ್ರವನ್ನ ಗುಳಿಹಟ್ಟಿ ಶೇಖರ್ ಅವರು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಬರೆದಿದ್ದಾರೆ. ಹೀಗಾಗಿ ಅದನ್ನೇ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಸರ್ಕಾರದ ಮೇಲೆ ಆರೋಪವನ್ನು ಮಾಡುವಂತದ್ದು. ಆದ್ರೆ ತಮ್ಮ ಆರೋಪ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವುದೇ ರೀತಿಯಂತ ದಾಖಲೆಗಳನ್ನ ಕಾಂಗ್ರೆಸ್ ನಾಯಕರು ಯಾರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿನೇ ನಾವು ಉತ್ತರವನ್ನ ಕೊಡ್ತೀನಿ ಎಂಬ ಹೇಳಿಕೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಸದನ ನಡೆಯುವಂತ ಸಂದರ್ಭದಲ್ಲಿ ಹೊರಗಡೆ ಮಾತನಾಡುವಂತಕ್ಕಿಂತಲೂ ಸದನದಲ್ಲಿ ಮಾತನಾಡಿದ್ರೆ ಅದಕ್ಕೊಂದಿಷ್ಟು ವೇಟೇಜ್ ಇರ್ತದೆ. ಹೀಗಾಗಿನೇ ಸದನದಲ್ಲಿ ಇದಕ್ಕೆಲ್ಲವನ್ನು ಉತ್ತರ ಕೊಡ್ತೇನೆ ಎಂಬಂತಹ ಹೇಳಿಕೆಯನ್ನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಏನ್ ಮಾಡಿದ್ದಾರೆ, ಅವರು ತಮ್ಮ ಆರೋಪಕ್ಕೆ ದಾಖಲೆಗಳನ್ನ ಒದಗಿಸಿದ್ರೆ ಅದಕ್ಕೆ ಮತ್ತಷ್ಟು ಮಹತ್ವ ಬರ್ತಿತ್ತು ಎಂದ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಸರ್ಕಾರ ನೋಡ್ತದೆ, ಜೊತೆಗೆ ಕಾಂಗ್ರೆಸ್ ನಾಯಕರು ತಮ್ಮ ಆರೋಪ ಏನ್ ಮಾಡಿದ್ದಾರೆ ಅದಕ್ಕೆ ಏನೇನು ಸಾಕ್ಷ್ಯಗಳನ್ನ ಕೊಡ್ತಾರೆ ಎಂಬುದನ್ನು ನೋಡ್ಬೇಕಾಗಿದೆ. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರೋಣ ಕ್ಷೇತ್ರದಲ್ಲಿ ಸಹೋದರನ ಸವಾಲ್. ಹಾಲಿ ಬಿಜೆಪಿ ಶಾಸಕ ಕಳಕಪ್ಪ ಬಂಡಿಗೆ ಸಡ್ಡು ಹೊಡೆದಿದ್ದಾರೆ ಸಹೋದರನ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಸಿದ್ದಪ್ಪ ಬಂಡಿ. ರೋಣ ಕ್ಷೇತ್ರದಲ್ಲಿ ಸಹೋದರರ ಮಧ್ಯೆಯೇ ಈಗ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಹಾಲಿ ಬಿಜೆಪಿ ಶಾಸಕ ಕಳಕಪ್ಪ ಬಂಡಿಗೆ ಅವರ ಸಹೋದರ ಸಿದ್ದಪ್ಪ ಬಂಡಿ ಇದೀಗ ತೊಡೆ ತಟ್ಟಿರುವಂಥದ್ದು. ರೋಣಾದಿಂದ ಬಿಜೆಪಿಯ ಟಿಕೆಟ್ ಕೇಳಿದ್ದಾರೆ ಸಿದ್ದಪ್ಪ ಬಂಡಿ. ಟಿಕೆಟ್ಗಾಗಿ ವರಿಷ್ಠರನ್ನ ಕೂಡ ಭೇಟಿ ಮಾಡಿದ್ದಾರೆ ಸಿದ್ದಪ್ಪ ಬಂಡಿ. ಸಿಎಂ ಬಿಎಸ್ವೈ ಜೋಶಿ ಮುಂದೆ ಟಿಕೆಟ್ಗಾಗಿ ಭಾರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಶಾಸಕರು ಕೆಲಸ ಮಾಡಿಲ್ಲ, ಪಕ್ಷದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಆಗಿದೆ, ಈ ಬಾರಿ ಜನ ಬೆಂಬಲ ನನಗೇ ಇದೆ ಅಂತ ಸಿದ್ದಪ್ಪ ಬಂಡಿ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ನನಗೆ ಈ ಬಾರಿ ಟಿಕೆಟ್ ಕೊಡಬೇಕು, ಕಳಕಪ್ಪ ಬಂಡಿ ಅವರು ಏನೂ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕ್ಷೇತ್ರದ ಜನರಿಂದ ನನ್ನ ಸ್ಪರ್ಧೆಗೆ ಒತ್ತಡ ಇದೆ, ನಾನು ಕಳೆದ ಬಾರಿ ಕಳಕಪ್ಪ ಬಂಡಿಯನ್ನ ಗೆಲ್ಲಿಸಿದ್ದೆ, ಈ ಬಾರಿ ಪಕ್ಷ ನನಗೇ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಟಿಕೆಟ್ಗಾಗಿ ಭಾರಿ ಲಾಭಿ ಮಾಡ್ತಾ ಇದ್ದಾರೆ ಸಿದ್ದಪ್ಪ ಬಂಡಿ. ನಾನು ಟಿಕೆಟ್ ಕೇಳೋದು ನಮ್ಮ ಸಹೋದರನ ಕುಟುಂಬ ನನಗೆ ಎಣಿಕೆಗೆ ಇಲ್ಲ. ನನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ನನ್ನ ಮತಕ್ಷೇತ್ರದ ಎಲ್ಲ ನನ್ನ ಹಿರಿಯರು ಹಾಗೂ ಯುವಕರು ಕೂಡ ನನಗೆ ಒತ್ತಾಯ ಮಾಡಿದ ನಂತರ ನಾನು ಈ ಬಾರಿ ಟಿಕೆಟ್ ಕೇಳ್ತಾ ಇದ್ದೀನಿ. ಅದಕ್ಕೆ ಪಕ್ಷನೂ ಕೂಡ ಭಾಳ ನನಗೆ ಒಂದು ಸ್ಪಂದನೆಯಿಂದ ಪಕ್ಷದ ಹಿರಿಯರಿರ್ಬೋದು, ಸಂಘದ ಹಿರಿಯರಿರ್ಬೋದು, ಅವ್ರನ್ನೆಲ್ಲ ಸಂಪರ್ಕ ಮಾಡಿದಾಗ ಅವರು ನನಗೆ ಒಳ್ಳೆಯ ಒಂದು ಆಶಾದಾಯಕ ಭಾವನೆಯಿಂದ ನನ್ನನ್ನು ಮಾತಾಡಿಸಿದ್ದು ನನಗೆ ಈ ಬಾರಿ ಟಿಕೆಟು ನಿಚ್ಚಳವಾಗಿ ಸಿಗುತ್ತಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಸಿದ್ದಪ್ಪ ಬಂಡಿ ಅವರ ಮಾತುಗಳು. ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ಕಳಕಪ್ಪ ಬಂಡಿ ಅವರಿಂದ ಯಾವುದೇ ರೀತಿ ಕೆಲಸ ಆಗಿಲ್ಲ, ಹಾಗಾಗಿ ಈ ಬಾರಿ ನೀವು ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂತ ಜನ ಕೂಡ ಒತ್ತಾಯ ಮಾಡ್ತಾ ಇರೋದ್ರಿಂದಾಗಿ ಈ ಬಾರಿ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಅನ್ನೋ ಧಾಟಿಯಲ್ಲಿ ಅವ್ರು ಮಾತಾಡಿರುವಂಥದ್ದು. ಕಳಕಪ್ಪ ಬಂಡಿ ಅವರಿಂದ ಯಾವ ರೀತಿ ಕೆಲಸ ಕೂಡ ಆಗ್ತಾ ಇಲ್ಲ, ಕಳೆದ ಬಾರಿ ಚುನಾವಣೆಯಲ್ಲಿ ನಾನೇ ಅವರನ್ನ ಗೆಲ್ಲಿಸಿದ್ದೆ, ಬಟ್ ಈ ಬಾರಿ ಅವರಿಂದ ಏನು ಕೆಲಸ ಆಗ್ತಿಲ್ಲ ಅಂತ ಜನ ಬೇಜಾರಾಗಿದ್ದಾರೆ. ಹಾಗಾಗಿ ನಾನೇ ಈ ಬಾರಿ ಬಿಜೆಪಿ ಇಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ, ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರದೇ ಆದಂತಹ ತಮ್ಮ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ
CM ಬೊಮ್ಮಾಯಿ ಅವ್ರನ್ನ ಮೀಟ್ ಮಾಡೋದಿರಬಹುದು, ಪ್ರಹ್ಲಾದ್ ಜೋಶಿ ಅವರನ್ನ ಮೀಟ್ ಮಾಡಿ ಮನವಿ ಮಾಡುವಂಥದ್ದಿರಬಹುದು. ಹೀಗೆ ನಾಯಕರನ್ನ ಭೇಟಿ ಮಾಡಿ ತಮ್ಮದೇ ಆದಂತಹ ಸ್ಟ್ರಾಟಜಿನ ಕೂಡ ಮಾಡ್ತಾ ಇದ್ದಾರೆ. ಈ ಮೂಲಕ ರೋಣ ಕ್ಷೇತ್ರದಲ್ಲಿ ಈಗ ಸಹೋದರರ ಮಧ್ಯೆಯೇ ಒಂದು ರೀತಿ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಂಡ ನಮ್ಮ ಪ್ರತಿನಿಧಿ ಸಂತೋಷ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸಂತೋಷ್, ಏನಿದು ಕಳೆದ ಬಾರಿ ಸಹೋದರನನ್ನ ಗೆಲ್ಲಿಸಿದಂತಹ ಸಿದ್ದಪ್ಪ ಬಂಡಿಯವರು ಈ ಬಾರಿ ನಾನೇ ಚುನಾವಣೆಗೆ ನಿಂತ್ಕೊಳ್ತೀನಿ ಅಂತ ಈಗ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಅವರ ವಾದ ಏನು? ಅವ್ರು ಏನ್ ಹೇಳ್ತಾ ಇದ್ದಾರೆ? ಹೌದು ಸೌಮ್ಯ, ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕ ಆಗಿರ್ತಕ್ಕಂಥ ಕಳಕಪ್ಪ ಬಂಡಿಯನ್ನ 3 ಬಾರಿ ಗೆಲ್ಸ್ಕೊಂಡು ಬರೋದಕ್ಕೆ ಸಿದ್ದಪ್ಪ ಬಂಡಿ ಅವರೇ ಕಾರಣ ಅಂತಾನು ಹೇಳ್ಬೋದು. ಯಾಕಂದ್ರೆ ಸಿದ್ದಪ್ಪ ಬಂಡಿ ಫ್ರಂಟ್ ಲೈನ್ ಆಗಿ ನಿಂತು ಆ ಕಾರ್ಯಕರ್ತರ ಮನವೊಲಿಸಿ ಆತ ಓಟನ್ನ ಹಾಕಿಸಿ ಗೆಲ್ಸ್ಕೊಂಡ್ ಬರ್ತಾ ಇದ್ದ. ಆದ್ರೆ ಈ ಬಾರಿ 23ರ ಚುನಾವಣೆ ವೇಳೆ ಈ ಸಂದರ್ಭದಲ್ಲಿ ನಮಗೆ ಟಿಕೆಟ್ ಅನ್ನ ಕೊಡಿ ಅಂತ ಸಿದ್ದಣ್ಣ ಬಂಡಿ ಅವರು ಕೂಡ ಕೇಳ್ತಾ ಇದ್ರು. ಯಾಕಂತಂದ್ರೆ ಕಳಕಪ್ಪ ಬಂಡಿ ಈ ಬಾರಿ ಈ ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ, ಜನರ ಬಳಿ ಹೋಗಿಲ್ಲ, ಜನರಿಗೆ ಬೇಕಾಗಿರ್ತಕ್ಕಂತ ಕೆಲಸಗಳನ್ನ ಮಾಡಿಕೊಟ್ಟಿಲ್ಲ ಎಂಬ ಉದ್ದೇಶದಿಂದ ಸಾಕಷ್ಟು ಜನರು ಸಿದ್ದಣ್ಣ ಬಂಡಿ ಹತ್ರ ಹೋಗಿ ಕಾರ್ಯಕರ್ತರು ಇಲ್ಲ ಕಳಕಪ್ಪ ಬಂಡಿ ಅವ್ರಿಗೆ ಟಿಕೆಟ್ ಕೊಟ್ಟರು, ಈ ಸಲ ಸೋಲ್ತೇವೆ, ಹೀಗಾಗಿ ನೀವು ನಿಂತ್ರೆ ಈ ಬಾರಿ ಗೆಲ್ಲುವ ಸಾಧ್ಯತೆ ಇದೆ, ಹೀಗಾಗಿ ನೀವು ಟಿಕೆಟ್ ಕೇಳಿ ಅನ್ನುವಂತ ಮಾತನ್ನ ಹೇಳಿದ ಮೇಲೆ ಸಿದ್ದಪ್ಪ ಬಂಡಿ ಅವರು ಬಿಜೆಪಿ ಪಕ್ಷದ ವರಿಷ್ಠರಿಗೆ ಅಂದ್ರೆ CM ಬಸವರಾಜ ಬೊಮ್ಮಾಯಿ, ಮಾಜಿ CM ಆಗಿರುತ್ತೆ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರಿಗೆ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿ ಈ ಬಾರಿ ನನಗೆ ಟಿಕೆಟ್ ಕೊಡಿ, ಕಳಕಪ್ಪ ಬಂಡಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಸೋಲು ಖಚಿತ ಎಂಬ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಒಂದ್ ಕಡೆ ರೋಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಪೈಪೋಟಿ ಕೂಡ ಆಗಿರುವಂತದ್ದು. ಈಗಾಗಲೇ ಟಿಕೆಟ್ ಕೊಟ್ರೆ ಸಾಕು ನಾವು ಗೆಲ್ತೇವೆ, ಇಲ್ಲಾಂದ್ರೆ ಈ ಸಿದ್ದಣ್ಣ ಕಳಕಪ್ಪ ಬಂಡಿಗೆ ಬಿಟ್ರೆ ಬೇರೆ ಯಾರಿಗೆ ಕೊಟ್ಟರು ಸಹ ನಾನು ನಿಂತು ಮತ್ತೆ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತೇನೆ, ಯಾಕಂದ್ರೆ ಕಳಕಪ್ಪ ಬಂಡಿಗೆ ಕೊಟ್ರೆ ನಮ್ಮ ಬಿಜೆಪಿ ಪಕ್ಷದ ಅಸ್ತಿತ್ವ ಅಲ್ಲಿ ಉಳಿಯೋದಿಲ್ಲ ಎಂಬ ಮಾತು ಸಿದ್ದಪ್ಪ ಬಂಡಿ ಆಗಿರುವಂತದ್ದು. ಆದ್ರೆ ಈಗ ಯಾಕಂದ್ರೆ ಕಳೆದ 2018ರಿಂದ 2023ವರೆಗೆ ಸಾಕಷ್ಟು ಯೋಜನೆಗಳನ್ನ ತಂದು ಅಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಎಂಬ ಒಂದು ಮಾತು ಈ ಸಿದ್ದಪ್ಪ ಬಂಡಿ ಆಗಿರುವಂತದ್ದು. ಆದ್ರೆ ರೋಣ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಬೇಕಾಗಿತ್ತು, ಕಳಕಪ್ಪ ಬಂಡಿ ಮಾಡದೇ ಇರುವುದು ಈ ಒಂದು ಕಳಕಪ್ಪ ಬಂಡಿಯ ಹಿನ್ನಡೆಗೆ ಒಂದು ಮಾತಾಗಿರುವಂತದ್ದು.